60 ತಿಂಗಳಿಗೆ ದಿವಸ ಒಂದು ಬಂಡಿ ಹಾಕೊಂಡು ಮಾಡಿದ್ರೆ ಇಷ್ಟು ಗಳಿಸ್ತಾನಂದರೆ ಸುಮ್ಮನೆ ಬೇರೆ ಕಂಪ್ನಿಯಲ್ಲಿ ಯಾಕೆ ಮಾಡ್ಬೇಕಂತ ನಾವು ಈ ಬಂಡಿ ಹಾಕ್ಕೊಂಡು ತಿಂಗಳಿಗೆ 60,000 ರೂಪಾಯಿ ಗಳಿಸ್ತಾನಂತ. ನೀವು ಮಾಡ್ಬೋದಲ್ಲ, ದಿವಸಿಗೆ 500-5,000 ಒಂದು ಗಳಿಸ್ತಾನಂತ. ಬ್ರಹ್ಮಚಾರಿ ಅಯ್ಯೋ ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿ ಇಲ್ಲ, ಎಲ್ಲ ಲವ್ ಫೇಲಿಯರ್ ಆಗಿ ಫೇಲಿಯರ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಜಯ್ ಕುಮಾರ್ ಅಂತ. ನಾನಿವತ್ತು ಮಾರ್ಕೆಟ್ ಹೋಗ್ತಾಯಿದ್ದೀವಿ, ಬಜಾರ್. ಯಾಕೆ ಹೋಗ್ತಾಯಿದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ನನಗೆ ಹೇಳಿದೆ. ನಾನು ಏನಂತಂದರೆ, ಒಬ್ಬ ವ್ಯಕ್ತಿ ಕೈ ಬಂಡಿ ಹಾಕಿ ತಿಂಗಳಿಗೆ 60,000 ರೂಪಾಯಿ ಗಳಿಸ್ತಾನಂತೆ. 60,000 ರೂಪಾಯಿ ಅದು ಸುಲಭ ಇಲ್ಲ. ದೊಡ್ಡ ವ್ಯಕ್ತಿ ಪೊಲೀಸು ಅಥವಾ ಒಂದು ಗೋರ್ಮೆಂಟ್ ನೌಕರಿ ಇದ್ದವರಿಗೆ ಸಿಗಲ್ಲ 60,000 ರೂಪಾಯಿ. ಕೈ ಬಂಡಿ ಹಾಕಿ ಮಾಡ್ತಾಯಿದ್ದಾನಂತ 60,000 ರೂಪಾಯಿ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಮತ್ತು ಬಜಾರ್ನೂ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಫ್ರೆಂಡ್ಸ್, ಹೋಗೋಣ ಬನ್ನಿ. ಇದು ನಮ್ಮ ಪಪ್ಪ ಅವ್ರ ಬೈಕು. ಈ ಬೈಕ್ ಮೇಲೆ ಹೋಗ್ತಾಯಿದ್ದೀವಿ. ಬಂದಿದ್ದೀವಿ ನೋಡ್ರಪ್ಪ ದೇವರೇ, ಈ ಥರ ಇದೆ ನಮ್ಮ ಕಾಳಗಿ. ಇಲ್ಲೇ ಸಂತೆ ಇರೋದು. ಹಾಂ, ಇಲ್ಲೇ ನಾವು ಸಂತೆ ಮಾಡೋಕೆ ಬಂದಿರೋದು. ಸಂತೆ ಮಾಡೋಕೆ ಬರ್ತೀವಿ ಇಲ್ಲೇ. ಬಂಡಿ ಇದೆ, ಅಣ್ಣವ್ರು ಬರ್ತಾ ಇದ್ದಾರೆ. ಹಾಂ, ಟೀ ಮಾಡೋಕ್ಕೂ ಹೋಗೋಣ ಬನ್ನಿ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹಾಂ, ಏನೂ ಆವಾಜ್ ಬರ್ತಾ ಇಲ್ಲ, ಮೈಕ್ನೂ ಇಲ್ಲ. ಈ ಥರ ಇದೆ ನೋಡಿ ನಮ್ಮ ಸಂತೆ. ಬನ್ನಿ ಸಂತೆ ಮಾಡೋಕೆ ಬಂದಿರೋದು ಇವತ್ತು ಅಂತ ಹೇಳ್ತಾರೆ. ಸಂತೆ ಬಂದೀವಿ ನಾವು ಸಂತಿಗೆ. ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ನಮಗೆ ಒಂಥರ ಭಯ. ಫಸ್ಟ್ ವಿಡಿಯೋ ನಂದಿದ್ದು, ಪಬ್ಲಿಕ್ನಾಗ ಅಂದರೆ ಫಸ್ಟ್ ವಿಡಿಯೋ ನಂದಿದ್ದು. ಹಾಂ, ಪಬ್ಲಿಕ್ನಾಗ ಮಾಡೋದೇ ಫಸ್ಟ್ ವಿಡಿಯೋ ಇದು ನಂದು. ನೋಡೋ ಯಾವ ಥರ ಅಂತಂದ್ರೆ ಭಯ ಆಗ್ತಾಯಿದೆ. ಇನ್ನು ಮುಂದಿದೆ ಸಂತೆ, ಇನ್ನು ಮುಂದಿದೆ ಚೆನ್ನಾಗಿ. ಒಂಥರ ಇದು ನನ್ನ ಮೊದಲ ವಿಡಿಯೋ. ಅದಕ್ಕೆ ಭಾಳ ಭಯ ಆಗ್ತಾಯಿದೆ. ಅಂದರೆ ಪಬ್ಲಿಕ್ನಲ್ಲಿ ಮಾತಾಡೋಕ್ಕಾಗಲ್ಲ ಅದಕ್ಕೆ. ಹಾಂ, ನೋಡಿ ಹೆಂಗೆ ಕುಂತಿದಾರಂತ ಅಲ್ಲಿ ನಮ್ಮ ಸಂತೆ. ಹಾಂ, ಓಕೆ. ಹಾಂ, ಸರ್ರಪ್ಪ ಮುತ್ತೇರೆ ಸ್ವಲ್ಪ ದೇವ್ರೆ, ಈ ಥರ ಇದೆ ನೋಡಿ ನಮ್ಮ ಸಂತೆ. ಈಗ ನಾವು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಳಕ್ಕೆ ಹೋಗೋಣ. ಮೆಣಸಿನ್ಕಾಯಿ, ಟೊಮೆಟೊ. ಹಾಂ,
ನೋಡಿ ಹ್ಯಾಕ್ ಕೂತಿದಾರಂತ. ಹಾಂ ಹಾಂ ಟೊಮೆಟೊ ಹೆಂಗೆ ರೀ ಮುತ್ತೆ? ಬನ್ನಿ ಫ್ರೆಂಡ್, ಟೊಮೆಟೊ 80 ರೂಪಾಯಿ kg ಅಂತ. ಈ ಪಡಿ ರೇಟ್ ಹೆಚ್ಚಾಗಿದೆ. ಎಷ್ಟು ಪಿರಿ ಆಗಿದೆ ಅಂದರೆ ನೋಡಿ. ಟೊಮೆಟೊ ಹಾಕ್ಸೋಣ ಬನ್ನಿ. ಮೆಣಸಿಕಾಯಿ ಒಂದು ಅರ್ಧ kg ಅಂದ್ರೆ ಎಷ್ಟಾಗುತ್ತೆ ರೀ? 80 ರೀ. ಚೇಂಜ್ ಅದ ಇಲ್ರಿ? 500 ರೀ. ಟೊಮೆಟೊ ಮತ್ತು ಮೆಣಸಿಕಾಯಿ ತೊಗೊಂಡಿವಿ. 80 ರೂಪಾಯಿ kg ಅಂತ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಫ್ರೀ ಆಗಿದೆ. ಮಳೆ ಬಿದ್ದರೆ ಎಷ್ಟೊಂದು ಫ್ರೀ ಆಗುತ್ತೆ ನೋಡಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಭಾಳಷ್ಟು ಮಂದಿ ಬಂದಿಲ್ಲ ಇನ್ನೂ. ನಾನು ಜಲ್ದಿನೇ ಬಂದಿನಲ್ಲ, ಮತ್ತು ಮಳೆನೂ ಇದೆ, ಅದಕ್ಕೆ ಬಂದಿಲ್ಲ. ಯಾರಂದರೆ ನಮ್ಮ ಸಂತಿ ಭಾಳ ಮಂದಿ ಇರ್ತಾರೆ. ಇಲ್ಲಿಗೆ ಬರ್ಲಕ್ಕೂ ಆಗಲ್ಲ, ಈ ಥರ ಇರುತ್ತೆ. ಇನ್ನೇ ಇಲ್ಲಿ ಇವತ್ತು ಸ್ವಲ್ಪ ನಾಚಿಕೆ ಹೊಂಟಿದೆ ಎಲ್ಲರ ಮುಂದೆ ಮಾತಾಡ್ಬೇಕಂತ. ಆಮೇಲೆ ನೋಡಿ ಹೇಳಿ ನಮ್ಮ ಸಂತಿ ಹೇಗಿದೆ ಅಂತ. ಈ ಥರ ಪಟ ಆಗಿ ಸಂತಿ ಸಂತಿನಲ್ಲಿ ಮಾತಾಡಬೇಕಂದ್ರೂ ಅಂಜಿಕೆ, ಎಲ್ಲರ ಮುಂದೆ ಸ್ವಲ್ಪ ನಾಚಿಕೆ ಬರುತ್ತೆ. ಇದು ಮೊದಲು ಬಸ್ ಸ್ಟ್ಯಾಂಡ್ ಆಗಿರ್ತಿದ್ದು ನಮ್ಮೂರು. ಈಗ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಕಡೆ ಒಳಗಡೆ ಬಸ್ಸು ನಿಂದಿತ್ತು, ಇಲ್ಲಿ ಕಾರ್ ಇಲ್ಲಿ ನಿಂತಿದ್ದು, ಟೆಂಪು ನಿಂದಿರ್ತಾವೆ. ಇಲ್ಲಿ ಬಸ್ ಆ ಕಡೆ ಒಳಗೆ ನಿಂದಿರ್ತಾವೆ. ಹೇಗಿದೆ ನೋಡೋ ಬಿಜಾಪುರ ಕುರಿ ಆಡು ಮರಿಗಳು ಲೈನಾಗಿ ಹೋಗ್ತಾ ಇದ್ದಾವೆ ನೋಡಿ. ಇದು ನೋಡಿ ನಮ್ಮ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡು. ಹಾಂ, ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ. ಹಾಂ, ಹೊಸ ಬಸ್ ಸ್ಟ್ಯಾಂಡ್. ಇದು ಹೊಸ ಬಸ್ ಸ್ಟ್ಯಾಂಡ್. ಹಾಂ, ಆಯ್ತಾಯ್ತು. ಹಾಂ, ಕುಂತಿದ್ದಾರೆ ನೋಡಿ, ಬಸ್ ಕಾಯ್ಕೊತ ಕುಂತಿದ್ದಾರೆ ಇಲ್ಲಿ. ಈ ಬಸ್ ಸ್ಟ್ಯಾಂಡ್ದಾಗ ಮಾತಾಡ್ಬೇಕಂದ್ರೆ ಅಷ್ಟೂ ಆಗಲ್ಲ. ಬಸ್ ಹೋಗ್ತಾ ಇದೆ, ಹೋಗೋಣ ನಾವು. ಬಸ್ ಸರಿ ಕಾಯ್ಕೋತಾ ಇದ್ದರು. ಎಷ್ಟು ಮಂದಿ ಇರೋ ನೋಡಲ್ಲಿ, ಎಷ್ಟು ಓಡೋಯ್ತವೆ ನೋಡ. ಈ ಥರ ಮಂದಿ ಕಾಯ್ತಾ ಇದ್ದಾರೆ ಬಸ್ಸಿ ಸಲ. ಯಪ್ಪ ಹಾಂ, ಎಷ್ಟೊಂದು ಮಂದಿ ನೋಡ್ತಾ ಇದ್ದರು ಬಸ್ಸಿ ಸಲಗ. ಪಾರ್ಕಿಂಗ್ ಲಾಟ್, ಪಾರ್ಕಿಂಗ್ ಅದ. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ವಾಹನಗಳು. ಯಾವ ಥರ ಮಾಡೀನಂದರೆ ಹೇಳೋಕ್ಕಾಗಲ್ಲ. ಈ ಥರ ಮಾಡೀನಿ. ಎಲ್ಲ ಸಂತ್ಯಾಗ ಮಾತಾಡೋಕ್ಕಾಗಿಲ್ಲ. ಒಂಥರ ನಾಚಿಕೆ. ಫಸ್ಟ್ ವಿಡಿಯೋ ಅಲ್ಲ, ಸ್ವಲ್ಪ ನಾಚಿಕೆ ಬರ್ತದೆ. ಇಲ್ಲ ಅಲ್ಲಿ ನೋಡಿ ಬಸ್ನಲ್ಲಿ ನನಗೆ ನೋಡ್ತಾ ಇದ್ದೀರ. ಓಕೆ.
ದೇವ್ರೆ, ಗಾಡಿ ಪಂಕ್ಚರ್ ಆಗಿದೆ. ಇವಾಗ ಈ ಪಾರ್ ಸಾಧುವಾಗಿದ್ದಾನ. ಹುಡುಗಿ ಕಾಲದಾಗ ಎಲ್ಲ ಸಾಧು ಆಗ್ಬಿಟ್ಟದನ ಪಾರ್. ಎಲ್ಲ ಕಡೆ ಹುಡುಗಿ ನೋಡ್ಕೊತಾ ಇದನ್ನು ಕಡ್ಕೊತಾ ಸಾಧು ಆಗ್ಯದ. ಹ್ಯಾಂಗೆ ನೋಡ್ತಾನ ಹುಡುಗಿ. ಕಟ್ಲಿಸ್ತೀನಂಬ. ವಡಪ್ಪ ಹೆಂಗಣ್ಣ? 20 ರೂಪಾಯಿ ಪ್ಲೇಟ್ ಅಂದ್ರೆ 2 ಬರ್ತದೆ. ಭಾಳ ಪಿರಿಯದಾಗ ಕಾಣತ್ತ. ಹಾಂ, ಡಬಲ್ ಬರ್ತಾವಲ್ಲ. ಕಟ್ಲಿ ಸರ್, ನಿಮ್ಗೆ ಏನು ಬೇಕು ನಿನಗೆ? ಏನು ತಿಂತೀರ ಈಗ? ಯಾವ್ದು ಗರಂ? ಹಾಕು, ಒಂದು ವಡಪ್ಪ ಹಾಕು. ಒಂದ್ಸರಿ ಬಿದ್ದಂದ್ರೆ ಗೊತ್ತಾಗುತ್ತೆ ಗಾಡಿ ಮೇಲೆ. ನಿನ್ನ ಮೂರದಾಗ ಅಲ್ಲಿ ಕೆಸ ಇದು ಅಲ್ಲ, ನೀರು 3 ಮಂದಿ ಇದ್ದೀವಿ. ಗಾಡಿನ ಪಿಕಾಡ್ದಪ್ಪ. ಗುಮ್ಡಿ ಆಗಿದ್ದೆ ಅದ್ದಿ. ಚೆನ್ನಾಗಿ ಹಾಕೋಣ ಗರಂ ಒಂದರ. ಹಣ ಒಂದು 5-6 ಸಾವಿರ ಕಳಿಸ್ತಾನ. ಚೆನ್ನಾಗಿ ಟೆಲ ಹಾಕ್ಕೊಂಡು ಕುಂತಾನ. ನಮ್ಮ ನೋಡು ವೀಡಿಯೋ ಮಾಡ್ಕೊತಾ ಇರ್ತೀವಿ ನಾವು, ಕಡೆ ಓಡಾಡ್ಕೊತಾ. ಈ ಪಾರ್ ಸಾಧುವಾಗಿದ್ದಾನ. ಎಲ್ಲ ಗಾಡಿ ಗಡ್ಡ ಬಿಟ್ಟು ಪಾಪ ಲವ್ ಫೇಲಿಯರ್ ಆಗ್ಯಾನ. ಅಪ್ಪ ಮಳೆ ಬಂತಲ್ಲ. ನಮ್ಮ ಮನೆಗೆ ಯಾಕೆ ಹೋಗೋಣ? ಮನೆಗೆ ಹೆಂಗೆ ಹೋಗೋಣ? ಎತ್ಗಳು ಮೈಸ್ಲ ಹೋಗ್ಬೇಕಪ್ಪ. ಬನ್ನಿ, ಗರಂ ಬಜ್ಜಿ ತಿನ್ನಂ ಬನ್ನಿ. ಬರ್ರಿ ಎಲ್ಲರೂ ಬಜ್ಜಿ ತಿನ್ನಮ್ಮ, ಹೊಡಪು ತಿನ್ನಮ್ಮ. ನಮ್ಮ ದೋಸ್ತ ನೋಡಿ ಎಲ್ಲ ಗಡ್ಡ ಬಿಟ್ಟು ಪಾಪ ದೇವದಾಸ್ ಆಗಿದ್ದಾನ. ಇಲ್ಲಿ ಬ್ರಹ್ಮಚಾರಿ. ಅಯ್ಯೋ ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿ ಇಲ್ಲ, ಎಲ್ಲ ಲವ್ ಫೇಲಿಯರ್ ಆಗಿ ದೇವದಾಸ್ ಆಗಿದ್ದಾನೆ. ಬಜ್ಜಿ ಹೊಡಪು ತಿನ್ನಮ್ಮ ಬನ್ನಿ ಎಲ್ಲರೂ. ನೋಡಿದ್ರೆ ಹೆಂಗೆ ಕಾಣ್ತಾನ? ದೇವದಾಸ್ ಆಗದಂಗೆ ಕಾಣ್ತಾನ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣ್ತಾನ ಇವ. ಇವತ್ತು ಸೋಮವಾರ ಸಂತೆ ಅದ. ಇಲ್ಲ, ಭಾಳ ಚೆನ್ನಾಗಿ ಮಾಡ್ತಾನಣ್ಣ. ಯಾರನ್ನು ಬರೋದ್ರೆ ಇಲ್ಲೇ ಬರ್ರಿ. ಬಜ್ಜಿ ಭಾರಿ ಮಾಡ್ತಾನ, ವಡಪ ಭಾರಿ ಮಾಡ್ತಾನ. ನಿಮಗೆ ಅಡ್ರೆಸ್ ಕೊಡ್ತೀನಿ ಮತ್ತು ಇಲ್ಲೇ ಕಾಳಗಿ ಊರ್ದಾಗ, ಕಲಬುರಗಿ ಡಿಸ್ಟಿಕ್ ಕಾಳಗಿ ತಾಲೂಕಿನಲ್ಲಿ. ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ಬಾಜುನೇ. ಬಜ್ಜಿ ವಡಪ ಭಾರಿ ಮಾಡ್ತಾನ ಅಣ್ಣ. ಹೆಂಗೆ ಹುಡುಕ್ತೀವೋ ನೀನು? ಮಳೆ ಬಿದ್ದು ಎಲ್ಲ ನೀರು ನಿಂತು ಹೋಗಿದೆ ನೋಡಿ ಇಲ್ಲಿ. ಬರ್ರಿ ಎಲ್ಲರೂ ಗರಂ ವಡಪ ತಿನ್ನಮ್ಮ. ನೋಡಿ ನಮ್ಮ ದೇವದಾಸ್ ತಿಂತ ಇದ್ದಾಳ. ಹಲೋ ಫ್ರೆಂಡ್ಸ್, ಬನ್ನಿ ತಿನ್ನಮ್ಮ ವಡಪ. ಚೆನ್ನಾಗಿದೆ. ನೀವು ಬಂದರೆ ಇಲ್ಲಿ ಎಣ್ಣೆ ದುಕಾನ್ದಾಗ ಬರ್ರಿ. ಎಷ್ಟು ಕಳಿಸ್ತೀವಿ ಒಂದು ದಿವ್ಸದಾಗ, ಒಂದು ತಿಂಗಳದಾಗ? 60,000 ತಿಂಗಳಿಗೆ. ದಿವಸ ನೋಡ್ರಿ ಫ್ರೆಂಡ್ಸ್, ಯಾರು ಸರಿ ಒಂದು ಬಂಡಿ ಹಾಕೊಂಡು ಕಳಿಸ್ತಾ ಇದ್ದಂದ್ರೆ ನೀವು ಮಾಡ್ಬೋದಲ್ಲ ಈ ಥರ ಎಲ್ಲ. ಅಲ್ಲಿ ಮಾಡೋದು ಕೆಲಸ, ಸುಮ್ಮನೆ ಬೇರೆ ಕಂಪ್ನಿಗೆ ಹೋಗಿ ಮಾಡೋದು ಕೆಲಸ. ನೀವು ಒಂಥರ ಬಂಡಿ ಹಾಕೊಂಡು ಒಂದು ಬಂಡಿ ಹಾಕೊಂಡು ಮಾಡಿದ್ರೆ ಎಷ್ಟು ಹೇಳ್ತಾನಂದರೆ
ಸುಮ್ಮನೆ ಬೇರೆ ಕಂಪ್ನಿಯಲ್ಲಿ ಯಾಕೆ ಮಾಡಬೇಕಂತ ನಾವು ಈ ಬಂಡಿ ಹಾಕ್ಕೊಂಡು ತಿಂಗಳಿಗೆ 60,000 ರೂಪಾಯಿ ಗಳಿಸ್ತಾನಂತ. ನೀವು ಮಾಡ್ಬೋದಲ್ಲ, ದಿವಸಿಗೆ 5,000 ಒಂದು ಗಳಿಸ್ತಾನಂತ. ಸೊ ಫ್ರೆಂಡ್ಸ್, ಈ ಥರ ಮಾಡಿ ಸುಮ್ಮನೆ ಬೇರೆ ಕಂಪ್ನಿಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇನು ಮಾಡ್ತಾರೆ, ಔಷಧಿ ಹಾಕ್ತಿರಲ್ಲ, ಏನಾರ ಕೈ ಕಾಲು ಮುರಿದೆ ಅಂದ್ರೆ ಇದು ನಮ್ಮ ಕರ್ನಾಟಕದಾಗೆ ಮತ್ತು ಕಲಬುರಗಿದಾಗೆ ಫೇಮಸ್ ಡಾಕ್ಟರ್ ಹೆಸರೇನು? ಆಯುರ್ವೇದಿಕ್ ತುಕಾರಾಮ್ ಜಾಧವ್ ಅಂತ. ಫ್ರೆಂಡ್ಸ್, ನಿಮ್ದು ಏನಾರ ಕೈ ಕಾಲು ಏನಾರ ಆಯ್ತಂದ್ರೆ ಇಲ್ಲೇ ಬರ್ರಿ. ಸೊ ಫ್ರೆಂಡ್ಸ್, ಮನೆಗೆ ಬಂದಿದ್ದೀವಿ ಇವಾಗ. ನನಗೆ ನಾಚಿಗೆ ಅಲ್ಲಿ ಸಂತಿನಲ್ಲಿ ಮಾತಾಡೋಂಗಿಲ್ಲ, ಎಲ್ಲರೂ ಎದುರು ಇಷ್ಟೊಂದು ಮಂದಿ ಇದ್ದಿದ್ದು, ಅದಕ್ಕೆ ಮಾತಾಡೋಂಗಿಲ್ಲ. ಆದರೆ ನನ್ನದು ಪಬ್ಲಿಕ್ನಲ್ಲಿ ಫಸ್ಟ್ ಬ್ಲಾಗ್ ಇದೆ. ಪಬ್ಲಿಕ್ನಲ್ಲಿ ಅಂದರೆ ಫಸ್ಟ್ ಬ್ಲಾಗ್ ಇದೆ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ಕೊಳ್ಳಿ. ಯಾಕಂದರೆ ಯಾವುದು ವಿಡಿಯೋ ಇದ್ರೆ ನಾನು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮ್ಮ ಬಳಿ ಬರುತ್ತೆ ನೋಟಿಫಿಕೇಷನ್. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಮಾಡಿ, ಅಂದರೆ ಮಾಡಬೇಡಿ. ನಾನು ಜಾಸ್ತಿ ಇದು ಮಾಡಲ್ಲ, ನಾವೊಬ್ಬ ಹಳ್ಳಿ ಹುಡುಗ, ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದೀನಿ. ನಂದು ಮೈಕ್ನೂ ಇಲ್ಲ, ನಾಯ್ಸ್ ಭಾಳ ಬರ್ತಾಯಿದೆ, ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್. ಮೈಕ್ನೂ ತರಿಸಿ ನೋಡೋಣ. ಮುಂದಿನ ಸಲ ಮೈಕ್ ವಿಡಿಯೋ ಮಾಡ್ತೀನಿ, ಮೈಕ್ ತೊಗೊಂಡೇ ಮಾಡ್ತೀನಿ ಮುಂದಿನ ಸಲ. ಮತ್ತು ನನ್ನ ಹತ್ರ ಗಿಂಬಲ್ನೂ ಇಲ್ಲ, ಮೊಬೈಲ್ ಹ್ಯಾಂಡಲ್ ಅದು ಒಂದು ತರಿಸೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು